ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಅಂತ ನಾವು ಚೆಕ್ ಮಾಡೋಣ. ಸೊ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಸೊ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರ ಇದ್ರು ಹತ್ರ ಇದ್ರು, ಸೊ ಅವರು ಓಪನ್ ಅಪ್ ಆಗ್ತಾ ಇಲ್ಲ, ನನ್ನ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ನನ್ನ ಪಾರ್ಟ್ನರ್ ಎನರ್ಜಿ ಸದ್ಯಕ್ಕೆ ಏನಿದೆ, ಏನ್ ಫೀಲ್ ಮಾಡ್ತಾ ಇದ್ದಾರೆ ಸೊ ಅಂತ ಕೇಳೋದಾದ್ರೆ ಇವತ್ತಿನ ರೀಡಿಂಗ್ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನಾವು ಕರೆಂಟ್ ಎನರ್ಜಿ ಏನಿದೆ, ಅವರು ಏನ್ ಫೀಲ್ ಮಾಡ್ತಾ ಇದ್ದಾರೆ ರೈಟ್ ನಾವು, ಸೊ ಏನಾದ್ರೂ ಹಿಡನ್ ಥಾಟ್ಸ್ ಇದೆಯಾ ಅವರಿಗೆ ಅನ್ನೋದು ನಾವು ನೋಡೋಣ. ಅದ್ರ ಜೊತೆಗೆ ಲವ್ ಎನರ್ಜಿ ಏನಾಗ್ತಾ ಇದೆ, ಅವರು ಏನಾದ್ರು ಕರೆಂಟ್ ಥಾಟ್ಸ್ ನ ಫೀಲಿಂಗ್ಸ್ ನ ಇಟ್ಕೊಂಡು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ವಾ, ಇಲ್ಲಾಂದ್ರೆ ಈ ಕನೆಕ್ಷನ್ ಅಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಪ್ರೀತಿಯ ಕನೆಕ್ಷನ್ ಅಲ್ಲಿ ಏನಿದೆ, ನೆಕ್ಸ್ಟ್ ಸ್ಟೆಪ್ ಏನ್ ಇರ್ತಾರೆ, ಏನ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಂದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ನಮ್ಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಒಂದು ಲವ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಡಿವೈನ್ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ನಂಬಿಕೆ ಇದ್ರೆ, ಡಿವೈನ್ ಎನರ್ಜಿಯಲ್ಲಿ ನಂಬಿಕೆ ಇದ್ರೆ ಈ ರೀಡಿಂಗ್ ನ ನೋಡಿ. ಸೊ ಇದು ನಿಮ್ಗೆ ರೆಸನೇಟ್ ಆದ್ರೆ ಈ ಮೆಸೇಜ್ ನ ನೀವು ಸ್ವೀಕರಿಸಬಹುದು, ತಗೋಬಹುದು. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ಈ ರೀಡಿಂಗ್ ನ ಇಲ್ಲಿಗೆ ಬಿಡಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಹೇಳಿಕೊಂಡು ಸೊ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ 3 ಕಾರ್ಡ್ಸ್ ನ ಇವತ್ತು ಪಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು, ಸೊ ಲವರ್ ಕಾರ್ಡ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್, ವಾವ್, ಸನ್ ಕಾರ್ಡ್ ಬಂದಿದೆ. ಅಂಡ್ ದ ಥರ್ಡ್ ಕಾರ್ಡ್, ಸೋನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲವರ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಲವರ್ ಕಾರ್ಡ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಟ್ರೂ ಫೀಲಿಂಗ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಪಾರ್ಟ್ನರ್ ತುಂಬಾ ಮನಸ್ಸಲ್ಲಿ ಓವರ್ಫ್ಲೋ ಮಾಡ್ತಾ ಇದಾರೆ. ನಿಮ್ಮ ಜೊತೆ ಒಂದು ಡೀಪ್ ಕನೆಕ್ಷನ್ ಆಗಿರ್ಬೋದು, ನಿಮ್ಮ ಜೊತೆ ಪ್ರೀತಿ ಇರೋದಾಗಿರ್ಬೋದು, ತುಂಬಾನೇ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಏನನ್ನ ಶೋ ಮಾಡ್ತಾ ಇದೆ ಅಂದ್ರೆ, ನಿಮ್ಮ ಪರ್ಸನ್ ತುಂಬಾನೇ ಅನ್ಡಿನಬಲ್ ಬಾಂಡ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ಅಂತ ಹೇಳ್ಬೋದು. ಎಮೋಷನಲ್ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಇಲ್ಲ ಕಾರ್ಮಿಕ್ ಆಗಿ ಕೂಡ ನೀವು ಒಂದಾಗಿರ್ಬೋದು. ತುಂಬಾನೇ ಇಲ್ಲಿ ಬಾಂಡ್ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಂಗಲ್ಸ್ ಇಂದ ನೋಡಿದ್ರು ಕೂಡ ನಿಮ್ಮ ಬಾಂಡ್ ಅಲ್ಲಿ ಒಂದು ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ನಿಮ್ಮ ಪರ್ಸನ್ ತುಂಬಾನೇ ಈಸಿಯಾಗಿ ನಿಮ್ಮಿಂದ ದೂರ ಆಗೋದಿಲ್ಲ. ಸೊ ಈಸಿಯಾಗಿ ದೂರ ಆಗೋದಕ್ಕೆ ಏನಾದ್ರು ನೀವು ಅನ್ಕೊಂಡಿದ್ರೆ, ನನ್ನ ಬಿಟ್ಟು ದೂರ ಹೋಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ, ಇದೊಂದು ಟೆಂಪರರಿ ಕನೆಕ್ಷನ್ ಅನ್ಕೊಂಡ್ರೆ ಅದು ಸುಳ್ಳು ಅಂತ ಹೇಳ್ತೀನಿ. ನಿಮ್ಮ ಪರ್ಸನ್ ಅಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಸೊ ಅವರಿಗೆ ಒಂದು ಎಮೋಷನಲ್ ಅಲೈನ್ಮೆಂಟ್ ಇವತ್ತಾಗುತ್ತೆ. ಇವತ್ತಿನ 3 ದಿವಸ ಒಂದು ಎಮೋಷನಲ್ ಅಲೈನ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಅವ್ರಿಗೆ ಆ ಎಮೋಷನಲ್ ಅಲೈನ್ಮೆಂಟ್ ಆದಾಗ ತುಂಬಾನೇ ಪವರ್ಫುಲ್ ನಿಮ್ಮ ಕನೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಒಂದು ಎನರ್ಜಿ ಪಾಸ್ ಆಗುತ್ತೆ ಅವ್ರಿಗೆ. ತುಂಬಾನೇ ಅದು ಟ್ರೂ ಎನರ್ಜಿ ಅಂತಾನೆ ಹೇಳ್ಬೋದು. ಸೊ ಅದು ಪಾಸ್ ಆಗುತ್ತೆ ಅಂತ ಹೇಳ್ಬೋದು. ಈವನ್ ಅವರು ಸಪ್ರೆಸ್ ಮಾಡ್ಕೋಬೇಕು, ನಿಮ್ಮ ಜೊತೆ ಫೀಲಿಂಗ್ಸ್ ಇಟ್ಕೊಂಡೇ ಇರೋದು, ನಿಮ್ ಬಗ್ಗೆ ನೆನ್ಪ್ ಮಾಡ್ಕೊಂಡೇ ಇದ್ರು ಕೂಡ ಅವ್ರಿಗೆ ಸಪ್ರೆಸ್ ಟ್ರೈ ಮಾಡಿದ್ರು ಕೂಡ ಅದು ಆಗೋದಿಲ್ಲ. ಅದೊಂದು ಪವರ್ಫುಲ್ ಕನೆಕ್ಷನ್ ಗೆ ದಾರಿ ಮಾಡ್ಕೊಳುತ್ತೆ. ಏನಕ್ಕಂದ್ರೆ ಅವರು ರಿಯಲೈಸ್ ಮಾಡ್ಕೊಂತಾರೆ ಎಷ್ಟು ಸ್ಟ್ರಾಂಗ್ ಇದೆ ಈ ಅಟ್ಯಾಚ್ಮೆಂಟ್, ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು. ಸೊ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಅಲ್ಲಿ ಅವರ ಕರೆಂಟ್ ಎನರ್ಜಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಅವರ ಕರೆಂಟ್ ಎನರ್ಜಿ, ನಿಮ್ಮ ಪರ್ಸನ್ ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಓಪನ್ ಆಗಿ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ನಿಮ್ಮ ಪರ್ಸನ್ ತುಂಬಾ ರಿಫ್ಲೆಕ್ಟಿವ್ ಆಗಿದ್ದಾರೆ, ಪೇಷಂಟ್ ಮೋಡ್ ಅಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾನೇ ಪೇಷಂಟ್ ಮೋಡ್ ಅಲ್ಲಿ ಇದ್ದಾರೆ, ತುಂಬಾ ರಿಫ್ಲೆಕ್ಟ್ ಆಗ್ತಾ ಇದೆ ಅವ್ರಿಗೆ ಎನರ್ಜೀಸ್ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಅವರು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕನೆಕ್ಷನ್ ನ. ಸೊ ಇದ್ರ ಜೊತೆಗೆ ಅವರ ಕನೆಕ್ಷನ್ ತುಂಬಾನೇ ಒಂದು ಸತ್ಯದ ದಾರಿಯಲ್ಲಿ ಇದೆ, ಸಮಥಿಂಗ್ ಸ್ಟೇಬಲ್ ಅಂತ ಹೇಳ್ಬೋದು. ಇದು ಒಂದು ನಿಮ್ಮ ಜೊತೆ ಇರೋ ಕನೆಕ್ಷನ್ ತುಂಬಾ ದೂರ ಮಟ್ಟಿಗೆ ಹೋಗ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಸೊ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅವರು ಎಲ್ಲಾನು ಎವಲ್ಯೂಟ್ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಈ ಕನೆಕ್ಷನ್ ನ ಉಳಿಸ್ಕೊಳ್ಳೋದಕ್ಕೆ, ನೀವೆಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಈ ಕನೆಕ್ಷನ್ ಬೇಕು ಅಂತ, ಅದು ಅವ್ರಿಗೆ ಯೋಚನೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಇಬ್ರು ಏನು ನೀವು ಎಫರ್ಟ್ಸ್ ಹಾಕ್ತಾ ಇದ್ದೀರಾ ನಿಮ್ಮ ಕನೆಕ್ಷನ್ ನ ಗ್ರೋತ್ ಗಾಗಿ, ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋದಕ್ಕಾಗಿ, ಅದು ತುಂಬಾನೇ ಪಾಸಿಟಿವ್ ಆಗಿ ಬರ್ತಾ ಇದೆ, ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಇಲ್ಲಿ ಅವರು
ನಾವು ಇಷ್ಟು ದೂರ ಬಂದಿದೀವಿ, ಇಷ್ಟು ದಿವಸ ನಾವು ಜೊತೆಲಿದ್ದೀವಿ, ಇಷ್ಟು ವರ್ಷ ನಾವು ಜೊತೆಲಿದ್ದೀವಿ, ಇದನ್ನ ಕಂಟಿನ್ಯೂ ಮಾಡೋಣ, ನರ್ಚರ್ ಮಾಡೋಣ ಈ ಪ್ರೀತಿನ, ಈ ರಿಲೇಶನ್ಶಿಪ್ ನ. ಖಂಡಿತ ದೇವ್ರು ಆನ್ಸರ್ ಮಾಡ್ತಾರೆ. ನಿಮ್ಮಿಬ್ಬರ ಮನ್ಸಲ್ಲೂ ಒಂದೇ ತರ ಇದೆ, ನರ್ಚರ್ ಮಾಡ್ಬೇಕು, ಒಂದು ಲಾಂಗ್ ಟರ್ಮ್ಗೆ ತಗೊಂಡ್ ಹೋಗ್ಬೇಕು ಅಂತ. ಅದು ಖಂಡಿತ ಸಾಧ್ಯ ಇದೆ. ಬಟ್ ಏನೇ ಆಗ್ಲಿ ನೆಕ್ಸ್ಟ್ ಸ್ಟೆಪ್ ತಗೋಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿ ನೀವು ಯೋಚನೆ ಮಾಡಿ. ಏನಕ್ಕಂದ್ರೆ ಎಲ್ಲಾರ್ದು ಕನೆಕ್ಷನ್ಸ್ ಒಂದು ರೈಟ್ ವೇ ಅಲ್ಲಿ ಇರೋದಿಲ್ಲ. ಕೆಲವು ಕನೆಕ್ಷನ್ಸ್ ಕಾರ್ಮಿಕ್ ಇಂದ ಇರುತ್ತೆ, ಕೆಲವು ಕನೆಕ್ಷನ್ಸ್ ಸೋಲ್ಮೇಟ್ಸ್ ನ ಪಡ್ಕೊಂಡಿರ್ತಾರೆ, ಕೆಲವು ಕನೆಕ್ಷನ್ಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ, ಅಬ್ಸ್ಟಿಕಲ್ಸ್ ಇರುತ್ತೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಜಾಸ್ತಿ ಆಗಿರುತ್ತೆ. ಸೊ ಅದರ ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ ಕೆಲವರಿಗೆ. ಸೊ ಅದೆಲ್ಲ ಏನೇ ಮಾಡಕ್ ಹೋದ್ರು ಯೋಚನೆ ಮಾಡಿ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಅವರ ಥಾಟ್ಸ್ ಏನ್ ನಡೀತಾ ಇದೆ, ಅವರ ಬುದ್ಧಿ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ಅವರಿಗೆ 7 ಆಫ್ ಪೆಂಟಿಕಲ್ಸ್ ಇಲ್ಲಿ ನೀವು ನೋಡೋದ್ರಿಂದ ತುಂಬಾನೇ ಲವ್ ಅಂಡ್ ವಾರ್ಮತ್ ಆಗಿ ಇದ್ದಾರೆ ಅವರು. ಬಟ್ ಇಲ್ಲಿ ತುಂಬಾನೇ ಪರ್ಸನ್ ಏನು ಪೇಷಂಟ್ ಮೋಡ್ ಅಲ್ಲಿ ನಾನು ಹೇಳ್ದೆ ತೋರಿಸ್ತಾ ಇದ್ದಾರೆ ಅಂತ. ತುಂಬಾನೇ ಒಂದೊಂದ್ಸತಿ ಜಾಯ್, ಎಮೋಷನಲ್ ವಾರ್ಮತ್ ಇರುತ್ತೆ, ಜೆನ್ಯೂನ್ ಅಫೆಕ್ಷನ್ ಇರುತ್ತೆ, ತುಂಬಾ ಹ್ಯಾಪಿನೆಸ್ ಆಗಿ ಇರ್ತಾರೆ. ಇಲ್ಲಿ ಸನ್ ಎನರ್ಜಿಯಲ್ಲಿ ನೀವು ನೋಡಿರ್ಬೋದು. ಸೊ ಇಲ್ಲಿ ತುಂಬಾ ಸ್ಮೈಲಿಂಗ್ ಆಗಿ ಕಂಫರ್ಟ್ ಆಗಿ ಇದೀನಿ ಅಂತ ಹೇಳ್ತಾರೆ. ಗೇನ್ ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ತಾ ಇದೀನಿ, ನಿಮ್ಮ ಜೊತೆ ಹಾನೆಸ್ಟ್ ಆಗಿ ಆಪ್ಟಿಮಸ್ ಆಗಿ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ. ಬಟ್ ಇಲ್ಲಿ ನಾನು ನೋಡಿದಾಗ ಥಾಟ್ಸ್ ಏನ್ ಇಟ್ಕೊಂಡಿರೋದ್ರೆ ತುಂಬಾ ಪ್ರೋಗ್ರೆಸಿವ್ ಆಗಿ ಇದಾರೆ. ಅವ್ರಿಗೆ ಯಾವುದೇ ಏನೇ ಯೋಚನೆ ಬಂದ್ರು ನಿಮ್ಮ ಜೊತೆ ನಡಿಬೇಕು, ಒಂದು ಲಾಂಗ್ ಟರ್ಮ್ ಅಲ್ಲಿ ಗ್ರೋ ಆಗ್ಬೇಕು ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅವರು ಏನನ್ನೇ ಯೋಚನೆ ಮಾಡಿದ್ರು ಬೇಗನೆ ಅದರಲ್ಲಿ ಆಕ್ಷನ್ ತಗೋಬೇಕು ಅಂತ ನೀವು ಆಸೆ ಪಡ್ತೀರಾ. ಬಟ್ ಅಲ್ಲಿ ಆಕ್ಷನ್ ರೂಪದಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವರಿಗೆ ತಮ್ಮದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತಮ್ಮದೇ ಆದಂತ ವೇ ಇದೆ. ನಾನು ಇದೇ ರೀತಿಯಲ್ಲೇ ಹೋಗ್ಬೇಕು, ನನ್ನ ಪರ್ಸನಲ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡ್ಬೇಕು, ಹಾಗಂತ ಅಂದ್ಬಿಟ್ಟು ನಿಮ್ಮನ್ನ ದೂರ ಮಾಡ್ಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಜೊತೆನೆ ಅವರು ಎಲ್ಲಾನು ಸ್ಟೇಬಲ್ ಆಗಿ ಲಾಸ್ಟಿಂಗ್ ಆಗಿ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ಸೊ ಕೊನೆಗೆ ನನಗೆ ರಿಸಲ್ಟ್ ಬೇಕು, ನನಗೆ ನಿಮ್ಮ ಜೊತೆ ಇರುವಂತ ಒಂದು ಆಸೆ ಏನಿದೆಯೋ ಅದು ಫುಲ್ಫಿಲ್ ಆಗ್ಬೇಕು ಅನ್ನೋದು ಥಾಟ್ಸ್ ಅವ್ರಿಗೆ ರನ್ ಆಗ್ತಿದೆ ಅಂತ ಹೇಳ್ಬೋದು. ಓವರ್ ಆಲ್ ಎನರ್ಜೀಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಲವರ್ಸ್ ಕಾರ್ಡ್, ಸನ್ ಕಾರ್ಡ್ ಅಂಡ್ 7 ಆಫ್ ಪೆಂಟಿಕಲ್ಸ್ ನೋಡ್ಬೋದು. ಓವರ್ ಆಲ್ ಎನರ್ಜೀಸ್ ಕಂಬೈನ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನಿಮ್ಮ ಪರ್ಸನ್ ಎನರ್ಜಿ ಅಂತ ಹೇಳ್ಬೋದು. ಸೊ ಇಲ್ಲಿ ತುಂಬಾ ಲವಿಂಗ್, ಸಿನ್ಸಿಯರ್ ಅಂಡ್ ಹೋಪ್ಫುಲ್ ಆಗಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ ತುಂಬಾ ರೆಕಗ್ನೈಸ್ ಮಾಡ್ತಾರೆ ನಿಮ್ಮನ್ನ. ಸೊ ಡೆಪ್ತ್ ಆಫ್ ಕನೆಕ್ಷನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಫೀಲಿಂಗ್ ಹ್ಯಾಪಿ ಆಗಿದ್ದಾರೆ. ಸೊ ಇಲ್ಲಿ ತುಂಬಾ ಇನ್ಸ್ಪೈರ್ಡ್ ಆಗ್ತಾರೆ ನಿಮ್ಮನ್ನ ನೋಡಿದಾಗ. ತುಂಬಾ ಗ್ರೌಂಡೆಡ್ ಆಗಿರ್ತಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಯಾವಾಗ್ಲೂ ಚಿಂತೆ ಇದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಅಲ್ಲಿ ನಿಮ್ಮ ಜೊತೆ ಇರ್ಬೇಕು ಅಂತ. ಸೊ ನಿಮಗೆ ಮೆಸೇಜ್ ಅಂತ ನೋಡೋದಾದ್ರೆ ತುಂಬಾ ನೀವು ಏನನ್ನು ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ನಿಮ್ಮ ಸೋಲ್ ಅಲೈನ್ ಆಗಿದೆ ಟ್ರೂತ್ ಅಂಡ್ ಲವ್ ಅಲ್ಲಿ. ಬಟ್ ನೀವು ಏನೇನು ನಿಮ್ಮ ಪಾರ್ಟ್ನರ್ ಹತ್ರ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸ್ವಲ್ಪ ನೀವು ವೇಟಿಂಗ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಅವಾಗ ನಿಮ್ಮ ಪಾರ್ಟ್ನರ್‌ಗೆ ಸ್ವಲ್ಪ ಸ್ಪೇಸ್ ಸಿಕ್ಕಿದಾಗ ಖಂಡಿತ ಅವರು ವಾಪಸ್ ಬಂದು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಎನರ್ಜಿ ಆಗಿತ್ತು. ಸೊ ನಿಮಗೆ ಏಂಜಲ್ ಕಡೆಯಿಂದ ಏನ್ ಸಂದೇಶ ಬಂದಿದೆ ಅಂತ ನೋಡೋಣ ಇವತ್ತು. 0505 ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್ ಅಂತ ಬರ್ತಾ ಇದೆ. ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇದೆ. ಸಡನ್ ಚಾಲೆಂಜಸ್ ನ ನೋಡ್ತೀರಾ. ತುಂಬಾ ಪ್ರೆಸೆಂಟ್ ಆಗಿ ನಿಮ್ಗೆ ಏನೋ ಒಂದು ಸರ್ಪ್ರೈಸಸ್ ಕಾಣಿದೆ. ಸೊ ಗಟ್ ಫೀಲಿಂಗ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಏನೇ ಬಂದ್ರು ನೀವು ಪಾಸಿಟಿವ್ ಆಗಿ ಸ್ವೀಕರಿಸಿ. ಸೊ ಯಾವುದಕ್ಕೂ ಹೆದರಬೇಡಿ ಅಂತ ಹೇಳ್ತಾ ಒನ್ ಮೋರ್ ಕಾರ್ಡ್ ಅಂತ 1313 ಸ್ಟಾರ್ಟಿಂಗ್ ಫ್ರೆಶ್ ಅಂತ ಬರ್ತಾ ಇದೆ. ಸೊ ನೀವು ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ರೆ, ಸೊ ಇಲ್ಲ ಆಲ್ರೆಡಿ ನೀವು ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನಾದ್ರು ಡಿಫ್ರೆಂಟ್ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನೀವು ಏನಾದ್ರೂ ಹೊಸದಾಗಿ ಟ್ರೈ ಮಾಡಿ. ಖಂಡಿತ ಸಾಧ್ಯ ಇದೆ. ನೀವು ಏನೇನ್ ಅನ್ಕೊಂಡಿದೀರಾ ಅದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಸೊ ಖಂಡಿತ ಸಕ್ಸಸ್ ಆಗ್ತೀರಾ. ಸೊ ಇದೇ ತರ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.